ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ನಾಗವೇಣಿ ಆಚಾರ್ಸ್ ಕಿಚನ್. ಈಗ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಟ್ರೆಂಡಿಂಗ್ ಆಗಿ ವೈರಲ್ ಆಗಿರುವಂಥ ಫುಡ್ ಅಂದರೆ ನಮ್ಮ ಎ ಬಿ ಸಿ ಮಾಲ್ಟ್. ಎ ಬಿ ಸಿ ಮಾಲ್ಟ್ ಅಂದರೆ ಆ್ಯಪಲ್, ಬೀಟ್ರೂಟ್, ಕ್ಯಾರೆಟ್ ಇವುಗಳು ಮುಖ್ಯವಾಗಿ ಇಟ್ಕೊಂಡು ಇದ್ರ ಜೊತೆಗೆ ಡ್ರೈ ಫ್ರೂಟ್ಸನ್ನು ಹಾಕಿ ಮಾಡಿರುವಂಥ ನಮ್ಮ ಎ ಬಿ ಸಿ ಮಾಲ್ಟ್ ನಾಗವೇಣಿ ಆಚಾರ್ಸ್ ಕಿಚನ್ ಫುಡ್ಸ್ನಲ್ಲಿ ಅವೈಲೇಬಲ್ ಇದೆ. ಪ್ರತಿದಿನ ಎ ಬಿ ಸಿ ಮಾಲ್ಟನ್ನು ತಗೊಳ್ಳೋದ್ರಿಂದ ತುಂಬಾ ಹೆಲ್ತಿ ಬೆನಿಫಿಟ್ಸ್ ಇದೆ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರ್ವರೆಗೂ ಯಾರು ಬೇಕಾದ್ರೂ ತಗೋಬೋದಾದಂಥ ಈ ಎ ಬಿ ಸಿ ಮಾಲ್ಟ್, ಇದರ ಬೆನಿಫಿಟ್ಸ್ ಏನು ಅಂತ ಒಂದೊಂದಾಗಿ ನೋಡ್ಕೊಳ್ತಾ ಹೋಗೋಣ ಬನ್ನಿ. ಇದಕ್ಕೆ ಮುಖ್ಯವಾಗಿರುವಂಥ ವಸ್ತುಗಳಂದರೆ ಆ್ಯಪಲ್, ಬೀಟ್ರೂಟ್, ಕ್ಯಾರೆಟ್ ಮೂರನ್ನು ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ. ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಸಿಪ್ಪೆ ಎಲ್ಲ ತೆಗೆದು ಒಂದು ಕಡೆ ಇಟ್ಕೊಳ್ಳೋಣ. ನಮ್ಮ ಎ ಬಿ ಸಿ ಮಾಲ್ಟ್ನ ಮುಖ್ಯವಾದ ಪದಾರ್ಥಗಳು ಅಂದರೆ ಆ್ಯಪಲ್, ಬೀಟ್ರೂಟ್, ಕ್ಯಾರೆಟನ್ನು ಬಳಸ್ಕೊಂಡು ತಯಾರಿಸಲಾಗುತ್ತೆ. ಇದರಲ್ಲಿ ತುಂಬಾ ವಿಟಮಿನ್ಗಳು, ಐರನ್ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಸ್ ತುಂಬಾ ಹೇರಳವಾಗಿ ಇರುತ್ತೆ. ಇದರ ಆರೋಗ್ಯಕರವಾದ ಪ್ರಯೋಜನಗಳು ಹೀಗಿವೆ: ರೋಗ ನಿರೋಧಕ ಶಕ್ತಿ ವರ್ಧನೆ, ಇಮ್ಯುನಿಟಿ ಬೂಸ್ಟ್. ವಿಟಮಿನ್ ಎ, ಸಿ ಮತ್ತು ಇಗಳಿಂದ ಸಮೃದ್ಧವಾಗಿರುವಂಥ ಈ ಎ ಬಿ ಸಿ ಮಾಲ್ಟ್ ರೋಗ ನಿರೋಧಕ ವ್ಯವಸ್ಥೆಯನ್ನು ಬಲಪಡಿಸಲು ಸಹಾಯ ಮಾಡುತ್ತೆ. ಹಾಗೆಯೇ ಚರ್ಮ ಮತ್ತು ಕೂದಲಿನ ಆರೋಗ್ಯಕ್ಕೆ ಈ ಎ ಬಿ ಸಿ ಮಾಲ್ಟ್ ತುಂಬಾ ಒಳ್ಳೆಯದು. ಇದರಲ್ಲಿ ಬೀಟಾ ಕ್ಯಾರೋಟಿನ್ ಮತ್ತು ಇತರ ಪೋಷಕಾಂಶಗಳು ಚರ್ಮದ ಕಾಂತಿಯನ್ನು ಹೆಚ್ಚಿಸುತ್ತೆ, ಮೊಡವೆಗಳನ್ನು ಕಡಿಮೆ ಮಾಡುತ್ತೆ, ಹಾಗೆ ಕೂದಲಿನ ಆರೋಗ್ಯವನ್ನು ಸುಧಾರಿಸುತ್ತೆ. ಹಾಗಾಗಿ ಚರ್ಮ ಮತ್ತು ಕೂದಲಿನ ಆರೋಗ್ಯಕ್ಕಾಗಿ ಪ್ರತಿದಿನ ಎ ಬಿ ಸಿ ಮಾಲ್ಟ್ ಕುಡಿಯೋದ್ರಿಂದ ತುಂಬಾ ಒಳ್ಳೆಯದು. ಇನ್ನು ಮುಂದಿನ ಆರೋಗ್ಯಕರವಾದ ಪ್ರಯೋಜನ ಅಂದರೆ ಜೀರ್ಣಕ್ರಿಯೆಯನ್ನು ಹೆಚ್ಚು ಮಾಡುತ್ತೆ, ಡೈಜೆಷನನ್ನು ಇಂಪ್ರೂವ್ ಮಾಡಿ. ಸೇಬು ಮತ್ತು ಕ್ಯಾರೆಟ್ಗಳಲ್ಲಿ ನಾರಿನಾಂಶ ತುಂಬಾ ಹೆಚ್ಚಾಗಿರುತ್ತೆ. ಈ ಫೈಬರ್ ಅಂಶ ಹೆಚ್ಚಾಗಿ ಇರೋದ್ರಿಂದ ಕರುಳಿನ ಆರೋಗ್ಯವನ್ನು ಕಾಪಾಡಲು ತುಂಬಾ ಹೆಲ್ಪ್ ಮಾಡುತ್ತೆ. ಅಲ್ಲದೆ ನಮ್ಮ ಎ ಬಿ ಸಿ ಮಾಲ್ಟ್ ಕುಡಿಯೋದ್ರಿಂದ ಶಕ್ತಿ ಮತ್ತು ಚೈತನ್ಯ ಹೆಚ್ಚಾಗುತ್ತೆ, ಎನರ್ಜಿಯನ್ನು ಬೂಸ್ಟ್ ಮಾಡುತ್ತೆ. ನೈಸರ್ಗಿಕವಾಗಿ ಅಂದರೆ ನ್ಯಾಚುರಲ್ ಆಗಿ ಶಕ್ತಿ ಮೂಲವಾಗಿದ್ದು ಬೆಳಗ್ಗೆಯಿಂದ ಸಂಜೆವರೆಗೂ ಚೈತನ್ಯವಾಗಿ ಆ್ಯಕ್ಟಿವ್ ಆಗಿ ಇರೋದಕ್ಕೆ ಸಹಾಯ ಮಾಡುತ್ತೆ. ಕಾಫಿ ಮತ್ತು ಟೀ ಬದಲಿಗೆ ಈ ಆರೋಗ್ಯಕರವಾದ ಡ್ರಿಂಕನ್ನು ನೀವು ರಿಪ್ಲೇಸ್ ಮಾಡ್ಕೊಳ್ಳಿ. ಇನ್ನು ತುಂಬ ಮುಖ್ಯವಾಗಿರುವಂಥ ಹೆಲ್ತಿ ಬೆನಿಫಿಟ್ಸ್ ಏನಪ್ಪ ಅಂತ ಹೇಳಿದ್ರೆ, ರಕ್ತಹೀನತೆ ಸಮಸ್ಯೆ ಇರುತ್ತಲ್ವ ಅಂಥವರು ಈ ಎ ಬಿ ಸಿ ಮಾಲ್ಟನ್ನು ತಗೊಳ್ಳೇಬೇಕು. ಅನೇಮಿಯಾ ಅಂತ ಹೇಳ್ತೀವಲ್ವ, ಅದನ್ನು ತಡೆಗಟ್ಟುತ್ತೆ. ಬೀಟ್ರೂಟ್ನಲ್ಲಿ ಐರನ್ ಕಂಟೆಂಟ್ ತುಂಬಾ ಹೆಚ್ಚಾಗಿರುತ್ತೆ, ಹಾಗೆಯೇ ಫೋಲೇಟ್ ಅಂತ ಒಂದು ಅಂಶ ಇರುತ್ತೆ, ರಕ್ತದಲ್ಲಿ ಹಿಮೋಗ್ಲೋಬಿನ್ ಮಟ್ಟವನ್ನು ಹೆಚ್ಚು ಮಾಡುತ್ತೆ. ಹಾಗೆಯೇ ರಕ್ತಹೀನತೆಯನ್ನು ತಡೆಯಲು ತುಂಬಾ ಹೆಲ್ಪ್ ಮಾಡುತ್ತೆ ನಮ್ಮ ಈ ಎ ಬಿ ಸಿ ಮಾಲ್ಟ್. ಫ್ರೆಂಡ್ಸ್, ಹಾಗೆ ಇನ್ನೊಂದು ವಿಷಯ ಹೇಳ್ತೀನಿ. ಈ ಎ ಬಿ ಸಿ ಮಾಲ್ಟ್ ಪ್ರತಿದಿನ ತಗೊಳ್ಳೋದ್ರಿಂದ ಬ್ರೈನ್ ಮತ್ತು ಹಾರ್ಟ್ ಹೆಲ್ತ್ಗೆ ತುಂಬಾ ಒಳ್ಳೆಯದು. ನಮ್ಮ ಹೃದಯದ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ತುಂಬಾ ಅಗತ್ಯವಾದ ಪೋಷಕಾಂಶಗಳು ಈ ಎ ಬಿ ಸಿ ಮಾಲ್ಟಲ್ಲಿ ಸಿಗುತ್ತೆ. ಫ್ರೆಂಡ್ಸ್, ಈ ಎ ಬಿ ಸಿ ಮಾಲ್ಟ್ನಲ್ಲಿ ಫೈಬರ್ ಅಂಶ ತುಂಬಾ ಹೆಚ್ಚಾಗಿರುತ್ತೆ, ಹಾಗಾಗಿ ಹೊಟ್ಟೆ ತುಂಬ್ದಂಗಿರುತ್ತೆ, ಹೊಟ್ಟೆ ಹಸಿವು ಬೇಗನೂ ಆಗೋದಿಲ್ಲ. ಇದರಿಂದ ನಮ್ಮ ವೇಟ್ ಮ್ಯಾನೇಜ್ಮೆಂಟ್ ಆಗುತ್ತೆ. ಹೇಗೆ ಅಂತೀರಾ? ಈ ಎ ಬಿ ಸಿ ಮಾಲ್ಟ್ ಕುಡಿಯೋದ್ರಿಂದ ಇದರಲ್ಲಿ ಆ್ಯಪಲ್, ಬೀಟ್ರೂಟ್, ಕ್ಯಾರೆಟ್ ಇರುತ್ತೆ, ಫೈಬರ್ ಅಂಶ ತುಂಬಾ ಹೆಚ್ಚಾಗಿರುತ್ತೆ. ಹಾಗೆಯೇ ನಾವು ಗೋಡಂಬಿ, ಬಾದಾಮಿ, ಪಿಸ್ತಾ, ತಾವರೆ ಬೀಜಗಳು ಇವುಗಳನ್ನೆಲ್ಲ ಹಾಕಿ ಮಾಡಿರ್ತೀವಲ್ವಾ, ತುಂಬಾ ಪ್ರೋಟೀನ್ ರಿಚ್ ಆಗಿರುತ್ತೆ. ಸೊ ಇದೊಂದು ಹೋಲ್ಸಮ್ ಡ್ರಿಂಕ್ ಅಂತ ಹೇಳ್ಬೋದು. ಬೆಳಗ್ಗೆನೇ ಒಂದು ಲೋಟ ಹಾಲಿಗೆ ಈ ಪುಡಿ 1-2 ಸ್ಪೂನ್ ಹಾಕ್ಕೊಂಡು ಕುಡಿದ್ರೆ ಮಧ್ಯಾಹ್ನದವರೆಗೂ ಯಾವುದೇ ರೀತಿಯಲ್ಲೂ ನಮಗೆ ಹಶ್ವಾಗೋದಿಲ್ಲ. ಪದೇ ಪದೇ ನಾವು ಆಳ ಮೂಳ ತಿನ್ನೋದು ತಪ್ಪುತ್ತೆ. ಹೀಗೆ ನಾವು ನಮ್ಮ ವೇಟನ್ನು ಮ್ಯಾನೇಜ್ ಮಾಡ್ಕೋಬೋದು. ಫ್ರೆಂಡ್ಸ್, ಹಾಗೆಯೇ ಕ್ಯಾರೆಟ್ನಲ್ಲಿ ವಿಟಮಿನ್ ಎ ಹೆಚ್ಚಾಗಿರುತ್ತೆ, ಲುಟೇನ್ ತುಂಬಾ ಹೇರಳವಾಗಿರುತ್ತೆ. ಸೊ ಇವೆರಡು ನಮ್ಮ ಕಣ್ಣಿನ ದೃಷ್ಟಿಗೆ, ಕಣ್ಣಿನ ಆರೋಗ್ಯಕ್ಕೆ ತುಂಬಾ ಅವಶ್ಯಕ. ಹಾಗಾಗಿ ಕಣ್ಣಿನ ದೃಷ್ಟಿಯ ಸಮಸ್ಯೆ ಏನಾದರೂ ಇದ್ದರೆ ಪ್ರತಿದಿನ ನಾವು ಈ ಎ ಬಿ ಸಿ ಮಾಲ್ಟ್ ಕುಡಿಯೋದ್ರಿಂದ ಕಣ್ಣಿನ ಸಮಸ್ಯೆಯನ್ನು ಸಾಲ್ವ್ ಮಾಡ್ಕೋಬೋದು. ನೋಡಿ, ಇಲ್ಲಿ ಆ್ಯಪಲ್, ಬೀಟ್ರೂಟ್, ಕ್ಯಾರೆಟನ್ನು ಕ್ಲೀನಾಗಿ ತುರಿದು ಆ್ಯಪಲನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಈ ರೀತಿ ಬಿಸಿಲಿನಲ್ಲಿ ಒಣಗಿಸಿ ಇಟ್ಕೊಂಡಿದ್ದೀನಿ. ಸುಮಾರು 1 ವಾರ ಬೇಕಾಗಿತ್ತು ನನಗೆ ಆ್ಯಪಲ್, ಬೀಟ್ರೂಟ್, ಕ್ಯಾರೆಟ್ ಎಲ್ಲ ಒಣಗೋದಕ್ಕೆ. ಕೆಲವೊಂದು ಸಲ ವೆದರ್ ಕಂಡೀಷನ್ಸ್ ಪ್ರಾಬ್ಲಮ್ ಇರುತ್ತೆ, ಕೆಲವು ಸಲ ಬೇಗ ಒಣಗುತ್ತೆ, ಕೆಲವು ಸಲ ಬೇಗ ಒಣಗೋದಿಲ್ಲ. ಈಗ ಒಣಗಿರುವಂಥ ಈ ಕ್ಯಾರೆಟ್ ಮತ್ತು ಬೀಟ್ರೂಟನ್ನು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಹಾಗೆಯೇ ನಾವು
ಕಂಟಿನ್ಯೂಟಿಯಾಗಿ ಈ ABC ಮಾಲ್ಟನ್ನು ಕುಡಿಯೋದ್ರಿಂದ ನಮ್ಮ ಸ್ಕಿನ್ನಲ್ಲಿ ಒಂದು ಒಳ್ಳೆ ಗ್ಲೋನೆಸ್ ಬರುತ್ತೆ. ಹೊಳಪು ಅಂತ ಹೇಳ್ತೀವಲ್ವಾ, ಶೈನಿಂಗ್ ಬರುತ್ತೆ, ಒಂದು ಒಳ್ಳೆ ಕಲರ್ ಕೂಡ ಬರುತ್ತೆ. ನೀವು ಖಂಡಿತವಾಗಿಯೂ 1 ತಿಂಗಳವರೆಗೂ ಬಿಡ್ದಿರಂಗೆ ಕುಡಿದು ನೋಡಿ, ನಿಮಗೆ ನಿಮ್ಮ ಸ್ಕಿನ್ನಲ್ಲಿ ಚೇಂಜಸ್ ಗೊತ್ತಾಗುತ್ತೆ. ನೋಡಿ, ಬೀಟ್ರೂಟ್ ಮತ್ತು ಕ್ಯಾರೆಟನ್ನು ಈ ರೀತಿಯಾಗಿ ಪುಡಿ ಮಾಡ್ಕೊಂಡಿದ್ದೀನಿ. ನೋಡಿದ್ರೆ ಬೂಸ್ಟ್ ಮತ್ತು ಬೋರ್ಮಿಟಾ ಇರುತ್ತಲ್ವ, ಅದೇ ಥರನೇ ಇದೆ. ಈಗ ಇದ್ರ ಜೊತೆಗೆ ಡ್ರೈ ನಟ್ಸನ್ನು ಹಾಕ್ತಾಯಿದ್ದೀನಿ. ಹೇರಳವಾಗಿ ಗೋಡಂಬಿ, ಬಾದಾಮಿ, ಪಿಸ್ತಾ ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ಒಂದು ವಿಶೇಷವಾಗಿರುವಂಥ ಕಲ್ಸಕ್ಕರೆ ತೊಗೊಂಡಿದ್ದೀನಿ. ಇದಕ್ಕೆ ಪಾಮ್ ಶುಗರ್ ಅಂತ ಹೇಳ್ತೀವಿ, ಟಾರ್ಟಿಲಿಂಗ್ ಅಂತ ಹೇಳ್ತೀವಲ್ವ, ಅದರಲ್ಲಿ ಮಾಡಿರುವಂಥ ಈ ಸಕ್ಕರೆ ಕ್ಯಾಂಡಿ ಇದು. ರೆಗ್ಯುಲರ್ ಆಗಿ ನಾವು ಯೂಸ್ ಮಾಡುವಂಥ ವೈಟ್ ಶುಗರ್, ಬೆಲ್ಲ, ಜೇನುತುಪ್ಪ ಇವೆಲ್ಲದರಲ್ಲೂ ಸ್ವೀಟ್ನೆಸ್ ಇರುತ್ತೆ, ಹಾಗೆ ಕ್ಯಾಲರೀಸು ಇದ್ದೇ ಇರುತ್ತೆ. ಆದರೆ ಈ ಪಾಮ್ ಶುಗರ್ ಅಂತ ಏನು ಹೇಳ್ತೀವಿ, ಇದರಲ್ಲಿ ಯಾವುದೇ ಥರದ್ದು ಕ್ಯಾಲರೀಸ್ ಇರೋದಿಲ್ಲ. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನಮ್ಮ ರೆಗ್ಯುಲರ್ ವೈಟ್ ಶುಗರ್ ಬೆಲ್ಲಕ್ಕಿಂತ ತುಂಬಾ ರೇಟ್ನಲ್ಲಿ ದುಪ್ಪಟ್ಟು ಜಾಸ್ತಿ ಆಗಿರುತ್ತೆ ನಮ್ಮ ಈ ಪಾಮ್ ಶುಗರ್. ಈ ಪಾಮ್ ಶುಗರನ್ನು ಬಳಸ್ಕೊಂಡು ನಾವು ವಿಶೇಷವಾಗಿ ABC ಮಾಲ್ಟನ್ನು ತಯಾರಿಸ್ತಾ ಇದ್ದೀವಿ. ಇದ್ರ ಜೊತೆಗೆ ಏಲಕ್ಕಿ, ಒಣಶುಂಠಿ, ತಾವರೆ ಬೀಜಗಳು ಸಹ ನಾನು ಹಾಕ್ಕೊಂಡಿದ್ದೀನಿ. ಫ್ರೆಂಡ್ಸ್, ನಿಮಗಿಲ್ಲಿ ತುಂಬ ಕಮ್ಮಿ ಪ್ರಮಾಣದಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ನಾವು ಪ್ರತಿನಿತ್ಯ ಹೆಚ್ಚಿನ ಪ್ರಮಾಣದಲ್ಲಿ ABC ಮಾಲ್ಟನ್ನು ತುಂಬ ಹೈಜಿನಿಕ್ ಆಗಿ ತಯಾರಿಸ್ತಾ ಇದ್ದೀವಿ. ಸೊ ನಿಮ್ಗೆ ಯಾರಿಗಾದರೂ ABC ಮಾಲ್ಟ್ ಪರ್ಚೇಸ್ ಮಾಡಬೇಕು ಅನಿಸಿದ್ರೆ, ಆರ್ಡರ್ ಹಾಕಬೇಕು ಅನಿಸಿದ್ರೆ, ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರನ್ನು ಕೊಟ್ಟಿರ್ತೀನಿ. ಆ ವಾಟ್ಸಪ್ ನಂಬರ್ಗೆ ದಯವಿಟ್ಟು ಮೆಸೇಜ್ ಮಾಡಿ, ವಾಟ್ಸಪ್ ಮಾಡಿ. ನಾನು ಖಂಡಿತವಾಗಿಯೂ ನಿಮಗೆ ರಿಪ್ಲೈ ಮಾಡೇ ಮಾಡ್ತೀನಿ. ಏಕೆಂದರೆ ಕಾಲ್ ಬರ್ತಾನೇ ಇರುತ್ತೆ ಬೆಳಗ್ಗೆಯಿಂದ ಸಂಜೆವರೆಗೂ. ನಾವು ಈಚ್ ಆ್ಯಂಡ್ ಎವ್ರಿ ಕಾಲ್ ಅಟೆಂಡ್ ಮಾಡೋದಕ್ಕೆ ಆಗೋದಿಲ್ಲ, ಕೆಲವೊಂದು ಮಿಸ್ ಆಗೇ ಆಗುತ್ತೆ. ಹಾಗಾಗಿ ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿಬಿಟ್ರೆ ಖಂಡಿತವಾಗಿಯೂ ನಾವು ಲೇಟ್ ರಿಪ್ಲೈ ಆದರೂ ಸರಿ ರಿಪ್ಲೈ ಮಾಡೇ ಮಾಡ್ತೀವಿ. ಹಾಗಾಗಿ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್, ಪ್ಲೀಸ್ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. ತುಂಬ ಅನಿವಾರ್ಯ ಇದ್ದರೆ ಮಾತ್ರ ಕಾಲ್ಸ್ ಮಾಡಿ. ಈಗ ತೊಗೊಂಡಿರುವಂಥ ಎಲ್ಲ ಡ್ರೈ ನಟ್ಸನ್ನು ಸಿಮ್ ಫ್ಲೇಮ್ ಇಟ್ಕೊಂಡು ನಿಧಾನವಾಗಿ ಎಲ್ಲ ಫ್ರೈ ಮಾಡಿಕೊಂಡು ತೆಗೆದಿಟ್ಕೊಳ್ಳೋಣ. ಈ ಡ್ರೈ ನಟ್ಸಲ್ಲಿ ಪ್ರೋಟೀನ್ಸ್ ತುಂಬಾ ಹೆಚ್ಚಾಗಿರುತ್ತೆ, ಜೊತೆಗೆ ವಿಟಮಿನ್ ಇ, ಫೈಬರ್ಸ್ ಇವೆಲ್ಲ ಕೂಡ ಹೊಂದಿರುತ್ತೆ. ಪ್ರತಿನಿತ್ಯ ನಾವು ಮಕ್ಕಳಿಗೆ ಡ್ರೈ ಫ್ರೂಟ್ಸ್ ಹಾಕಿರುವಂಥ ನಮ್ಮ ಈ ABC ಮಾಲ್ಟನ್ನು ಕೊಡ್ತಾ ಬಂದರೆ ತುಂಬ ಎನರ್ಜೆಟಿಕ್ ಆಗಿ ಇರ್ತಾರೆ. ಜೊತೆಗೆ ತುಂಬ ಆ್ಯಕ್ಟಿವ್ ಆಗಿರುವಂಥ ವರ್ಕಿಂಗ್ ವುಮೆನ್ಸ್, ಮನೆಯಲ್ಲಿ ಕೆಲಸ ಮಾಡುವಂಥ ಹೌಸ್ ವೈಫ್ಸ್ ಆಗಲಿ, ಇಲ್ಲಾಂದರೆ ತುಂಬ ಏಜ್ ಆಗಿರುವಂಥ ಅಮ್ಮ, ಅಪ್ಪ ಯಾರಿಗೆ ಸಹ ಬೇಕಾದ್ರೂ ನಾವು ಈ ABC ಮಾಲ್ಟನ್ನು ಕೊಡ್ಬೋದು. ಪ್ರೋಟೀನ್ ರಿಚ್ ಆಗಿರುವಂಥ ಈ ABC ಮಾಲ್ಟ್ ಕೊಡೋದ್ರಿಂದ ಅವರು ತುಂಬ ಎನರ್ಜೆಟಿಕ್ ಆಗಿ ಫೀಲ್ ಮಾಡ್ತಾರೆ. ಡೈಲಿ ಕಾಫಿ, ಟೀ ಕುಡಿಯೋ ಬದಲಿಗೆ ನಮ್ಮ ಈ ABC ಮಾಲ್ಟನ್ನು ಪ್ರತಿನಿತ್ಯ ಕುಡಿತಾ ಬನ್ನಿ, ನಿಮಗೆ ಎಷ್ಟೋ ಚೇಂಜಸನ್ನು ಕಾಣ್ಬೋದು. ಡ್ರೈ ರೋಸ್ಟ್ ಮಾಡಿಟ್ಕೊಂಡಿರುವಂಥ ನಮ್ಮ ಡ್ರೈ ಫ್ರೂಟ್ಸ್ ಏನಿದೆ, ಡ್ರೈ ನಟ್ಸ್, ಅದನ್ನೆಲ್ಲ ಒಂದೊಂದಾಗಿ ನಾನಿಲ್ಲಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸೇರಿಸ್ಕೊತಾ ಇದ್ದೀನಿ. ಹಾಗೆಯೇ ನಮ್ಮ ಪಾಮ್ ಶುಗರ್ ಕ್ಯಾಂಡಿ ಅಂತ ಏನು ಹೇಳ್ತೀವಿ, ಇದನ್ನು ಸಹ ನಾನು ಸೇರಿಸ್ಕೊತಾ ಇದ್ದೀನಿ. ಈ ರೀತಿಯಾಗಿ ಎಲ್ಲ ಪುಡಿ ಮಾಡಿದ್ಮೇಲೆ ಬೇಕು ಅನಿಸಿದ್ರೆ ನೀವು ಈ ರೀತಿಯಾಗಿ ಜರಡಿ ಮಾಡ್ಕೋಬೋದು. ಬೇಡ ಅನಿಸಿದ್ರೆ ಹಾಗೆಯೇ ನೀವು ಡೈರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೋದು. ನಾನಿಲ್ಲಿ ಒಂದು ಸಲ ಜರಡಿ ಮಾಡ್ಕೊಂಡಿದ್ದೀನಿ. ಈಗ ಯಾವ್ಯಾವ ಪದಾರ್ಥಗಳನ್ನೆಲ್ಲ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಒಂದು ಬೌಲಿಗೆ ಹಾಕಿ ಚೆನ್ನಾಗಿ ಒಟ್ಟಿಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಮೊದಲಿಗೆ ನೋಡಿ, ಡ್ರೈ ನಟ್ಸನ್ನು ಪುಡಿ ಮಾಡ್ಕೊಂಡಿದ್ದಲ್ವ, ಅದನ್ನು ಹಾಕ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಕ್ಯಾರೆಟ್, ಬೀಟ್ರೂಟ್ ಪುಡಿ, ಜೊತೆಗೆ ನಮ್ಮ ಸಕ್ಕರೆ ಪುಡಿ ಅಂದರೆ ಶುಗರ್ ಕ್ಯಾಂಡಿ ಏನು ಹಾಕಿದ್ವಲ್ಲ ಅದನ್ನು ಸಹ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಒಣಗಿಸಿ ಇಟ್ಕೊಂಡಿರುವಂಥ ನಮ್ಮ ಆ್ಯಪಲ್ ಸಹ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡ್ಕೊತಾ ಇದ್ದೀನಿ. ಇದೊಂದು ಸ್ವಲ್ಪ ಒಣಗೋದಕ್ಕೆ ಕಷ್ಟವಾಗಿರುವಂಥ ಪದಾರ್ಥ ಅಂದರೆ ಆ್ಯಪಲ್ಲೇ. ಬೇಗ ಒಣಗೋದು ಇಲ್ಲ, ಬೇಗ ಪುಡಿನೂ ಆಗೋದಿಲ್ಲ. ಸೊ ಹಾಗೂ ಹೀಗೂ ಮಾಡಿ ಆ್ಯಪಲ್ ಪುಡಿಯನ್ನು ತಯಾರಿಸಿದ್ದೀನಿ. ಇದನ್ನು ಸಹ ಇವಾಗ ಇದ್ರ ಜೊತೆಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್ ನೋಡಿ, ತುಂಬ ರುಚಿಯಾಗಿರುವಂಥ ಘಮ ಅಂತ ಪರಿಮಳ ಬರ್ತಿರುವಂಥ ನಮ್ಮ ABC ಮಾಲ್ಟ್ ಪೌಡರ್ ರೆಡಿಯಾಗಿದೆ. ಸೊ ನೀವು ಕೂಡ ನಿಮ್ಮ ಮನೆಗಳಲ್ಲಿ ಟ್ರೈ ಮಾಡ್ಬೋದು. ಇಲ್ಲಪ್ಪ ನಮಗೆ ಇಷ್ಟೊಂದು ಪೇಷನ್ಸ್ ಇಲ್ಲ, ಒಂದೊಂದು ವಸ್ತುಗಳು ಒಂದೊಂದು ಕಡೆಯಿಂದ ತಗೊಂಡು ಬಂದು ಅದನ್ನೆಲ್ಲ ಕ್ಲೀನ್ ಮಾಡಿ ತುರಿದು ಒಣಗಿಸಿ ಪುಡಿ ಮಾಡೋದಕ್ಕೆ ನಮಗೆ ಟೈಮ್ ಇಲ್ಲ, ಹಾಗೆಯೇ ನಾವು ಕೆಲಸಕ್ಕೆ ಹೋಗ್ತಿದ್ದೀವಿ, ವರ್ಕಿಂಗ್ ವುಮೆನ್ಸ್ ಇದ್ದೀವಿ, ಬ್ಯುಸಿ ಇದ್ದೀವಿ ಅಂತ ಅನಿಸಿದ್ರೆ ನಿಮಗೆ ದಯವಿಟ್ಟು ನೀವು ನಮ್ಮ ಹತ್ರ ಆರ್ಡರ್ ಮಾಡ್ಬೋದು. ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ. ಆ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮಾಡಿ ನಿಮ್ಮ ಮನೆಗಳಿಗೆ ತರಿಸ್ಕೋಬೋದು.
ABC ಮಾಲ್ಟ್ ಪುಡಿ ಏನೋ ತಯಾರಿ ಆಯಿತು. ಇದನ್ನು ಹೇಗೆ ತಗೋಬೇಕಪ್ಪ ಅಂತ ನಿಮಗೆ ಮನಸ್ಸಲ್ಲಿ ಕ್ವಶನ್ ಇದೆ. ಬನ್ನಿ ಅದು ಕೂಡ ತಿಳಿಸ್ತೀನಿ. ನಮ್ಮ ABC ಮಾಲ್ಟ್ ಪೌಡರನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಗೊಂಡ್ರೆ ಬೇಗನೆ ರಿಸಲ್ಟ್ ಸಿಗುತ್ತೆ. ನಮ್ಮ ಸ್ಕಿನ್ಗೆ ಒಂದು ಒಳ್ಳೆ ಗ್ಲೋನೆಸ್ ಕೂಡ ನೀವು ಬರೋದನ್ನ ಗಮನಿಸ್ಬೋದು. ನಮ್ಮ ನಾಗವೇಣಿ ಆಚಾರ್ಸ್ ಕಿಚನ್ ಫುಡ್ಸ್ನ ABC ಮಾಲ್ಟ್ನ ನೀವು ಡೈರೆಕ್ಟಾಗಿ ಬಿಸಿ ಹಾಲಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಕುಡಿಬೋದು. ಇಲ್ಲ ಅಂದರೆ ನೀರಿಗೆ ಹಾಕ್ಕೊಂಡು ಕುಡಿಬೋದು. ಇಲ್ಲ ನಮ್ಗೆ ಅವೆರಡು ಬೇಡಪ್ಪ ಅಂದರೆ ಡೈರೆಕ್ಟಾಗಿ ಒಂದು ಸ್ಪೂನ್ ತೆಗೆದು ಬಾಯಿಗೆ ಹಾಕ್ಕೊಳ್ಳಿ. ಸೊ ಯಾವ ರೀತಿ ಬೇಕಾದ್ರೂ ನೀವು ಸೇವನೆ ಮಾಡ್ಬೋದು, ನಿಮ್ಮ ಇಷ್ಟ. ನೋಡಿ, ನಮ್ಮ ABC ಮಾಲ್ಟ್ನ ಪ್ಯಾಕೇಜ್ ಹೀಗಿರುತ್ತೆ. ಇದನ್ನು ಹೇಗೆ ಯೂಸ್ ಮಾಡಬೇಕು ಅಂತ ತೋರಿಸ್ತೀನಿ. ಕತ್ರಿಲಿ ಹೆಂಗಂದರೆ ಹಾಗೆ ಕಟ್ ಮಾಡೋಕ್ಕೆ ಹೋಗ್ಬಿಡಿ. ಈ ರೀತಿಯಾಗಿ ಪ್ಯಾಕೇಜ್ ಮೇಲೆ ಒಂದು ಮಾರ್ಕ್ ಇರುತ್ತೆ. ಆ ಮಾರ್ಕ್ ಸರಿಯಾಗಿ ನೀವು ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿದ್ಮೇಲೆ ಒಳಗಡೆಯಿಂದ ಜಿಪ್ ಲಾಕ್ ಆಗಿರುತ್ತೆ. ಆ ಜಿಪ್ ಲಾಕ್ನ ನಿಧಾನಕ್ಕೆ ಬಿಡಿಸ್ಕೊಳ್ಳಿ. ಈ ರೀತಿ ಜಿಪ್ ಲಾಕ್ ಕವರ್ಸ್ನಲ್ಲಿ ಹಾಕಿರೋದ್ರಿಂದ ಅದರ ಫ್ಲೇವರ್ ಆಗಲಿ ಅರೋಮಾ ಆಗಲಿ ಯಾವುದು ಕೂಡ ಹೋಗಿರಲ್ಲ. ಎಲ್ಲ ಕ್ಲೀನಾಗಿ ಜಿಪ್ ಲಾಕ್ ಆಗಿ ಲಾಕ್ ಆಗಿರುತ್ತೆ. ನೋಡಿ, ನಮ್ಮ ಪ್ಯಾಕೇಜಿಂಗ್ ಕೂಡ ಅಷ್ಟೇ ಚೆನ್ನಾಗಿ ನಾವು ಮಾಡಿಕೊಡ್ತೀವಿ. ಇದರಲ್ಲಿ 1 ಅಥವಾ 2 ಟೇಬಲ್ ಸ್ಪೂನಷ್ಟು ABC ಮಾಲ್ಟ್ ಪೌಡರನ್ನು ತಗೊಳ್ಳಿ. ತಗೊಂಡು ಆದಮೇಲೆ ಕ್ಲೀನಾಗಿ ಅದರ ಜಿಪ್ ಲಾಕನ್ನು ಈ ರೀತಿಯಾಗಿ ಲಾಕ್ ಮಾಡಿ ಇಡಿ. ಇದೇ ರೀತಿ ಮಾಡೋದ್ರಿಂದ ಅದರ ಫ್ಲೇವರ್ಸ್ ಅರೋಮಾ ಎಲ್ಲ ಯಾವುದೂ ಹೊರಗೆ ಹೋಗಲ್ಲ, ಕ್ಲೀನಾಗಿ ಲಾಕ್ ಆಗಿರುತ್ತೆ. ಮತ್ತೆ ಯಾವಾಗ ಬೇಕೋ ಆಗ ನೀವು ಜಿಪ್ ಲಾಕನ್ನು ಓಪನ್ ಮಾಡ್ಕೊಳ್ಳಿ. 1 ಅಥವಾ 2 ಸ್ಪೂನ್ ತಗೊಳ್ಳಿ, ಮತ್ತೆ ಹಾಗೆ ಲಾಕ್ ಮಾಡಿ ಇಡಿ. ಸೊ ಈ ರೀತಿಯಾಗಿ ಮಾಡ್ಕೊಳ್ಳಿ. ಯಾವಾಗಲೂ ಡ್ರೈ ಆಗಿರುವಂಥ ಸ್ಪೂನನ್ನು ಬಳಸ್ಕೊಳ್ಳಿ ಈ ABC ಮಾಲ್ಟ್ ಪೌಡರನ್ನು ಯೂಸ್ ಮಾಡಬೇಕಾದ್ರೆ. ಫ್ರೆಂಡ್ಸ್, ಹಾಗೆಯೇ ABC ಪೌಡರ್ ಎಲ್ಲ ಖಾಲಿ ಆದಮೇಲೆ ಈ ಕವರನ್ನು ನೀವು ಮತ್ತೆ ರೀಯೂಸ್ ಮಾಡ್ಕೋಬೋದು. ಇದರಲ್ಲಿ ನಿಮ್ಮ ಮನೇಲಿರುವಂಥ ಯಾವುದೇ ಥರದ ಕಾಳು ಬೇಳೆಗಳು ಏನಾದ್ರು ಪುಡಿಗಳು ಏನಾದ್ರು ಇದ್ದರೆ ಅದರಲ್ಲಿ ಹಾಕಿ ನೀವು ಫ್ರಿಡ್ಜ್ ಅಥವಾ ಫ್ರೀಝರ್ನಲ್ಲಿ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಈ ಕವರ್ಸ್ ತುಂಬಾ ಉಪಯೋಗ ಆಗುತ್ತೆ. ಹಾಗಾಗಿ ನಾವು ಒಳ್ಳೆ ಕ್ವಾಲಿಟಿ ಕವರ್ಸನ್ನು ಮತ್ತು ರೀಯೂಸಬಲ್ ಆಗೋ ರೀತಿ ನಾವು ಕವರ್ಸನ್ನು ಸೆಲೆಕ್ಟ್ ಮಾಡಿ ನಿಮಗೆ ಪ್ಯಾಕೇಜಿಂಗ್ ಮಾಡಿ ಕಳಿಸ್ತಾ ಇದ್ದೀವಿ. 1 ದೊಡ್ಡ ಟೇಬಲ್ ಸ್ಪೂನಷ್ಟು ABC ಮಾಲ್ಟ್ ಪುಡಿಯನ್ನು 1 ಕಪ್ಗೆ ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ಡೈರೆಕ್ಟಾಗಿ ಬಿಸಿ ಹಾಲನ್ನು ಈ ರೀತಿಯಾಗಿ ಸೇರಿಸ್ಕೊಳ್ಳೋಣ. 1 ಸ್ಪೂನಿಂದ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ABC ಮಾಲ್ಟ್ ರುಚಿಯಾಗಿ ತಯಾರಿಯಾಗುತ್ತೆ. ನಾವಿದರಲ್ಲಿ ಪಾಮ್ ಶುಗರ್ ಕ್ಯಾಂಡಿ ಹಾಕಿರೋದ್ರಿಂದ ಸಕ್ಕರೆ ಸ್ವೀಟ್ನೆಸ್ ನಾರ್ಮಲ್ ಆಗಿ ಇರುತ್ತೆ. ಸೊ ದೊಡ್ಡವರು ಸಹ ಕುಡಿಬೋದು. ನಿಮಗೆ ಇನ್ನೂ ಸಹ ಎಕ್ಸ್ಟ್ರಾ ಸ್ವೀಟ್ನೆಸ್ ಬೇಕು ಅಂದರೆ ಎಕ್ಸ್ಟ್ರಾ ಸ್ವೀಟ್ನರನ್ನು ನಿಮ್ಗೆ ಬೇಕಾಗಿರುವಂಥದ್ದನ್ನ ಸೇರಿಸ್ಕೋಬೋದು. ನೋಡಿ, ನಮ್ಮ ABC ಮಾಲ್ಟ್ ರುಚಿಯಾಗಿ ರೆಡಿಯಾಗಿದೆ. ನಮ್ಮ ABC ಮಾಲ್ಟ್ನಲ್ಲಿ ರಿಯಲ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಬಳಸ್ಕೊಂಡು ಮಾಡಿರ್ತೀವಿ. ಇದಕ್ಕೆ ಯಾವುದೇ ಥರದ ಆರ್ಟಿಫಿಷಿಯಲ್ ಕಲರ್ಸ್ ಆಗಲಿ ಆರ್ಟಿಫಿಷಿಯಲ್ ಫ್ಲೇವರ್ಸ್ ಆರ್ಟಿಫಿಷಿಯಲ್ ಸ್ವೀಟ್ನರ್ಸನ್ನು ಬಳಸಿರೋದಿಲ್ಲ. ಹಾಗೆಯೇ ಯಾವುದೇ ರೀತಿಯಾದ ಪ್ರಿಸರ್ವೇಟಿವ್ಸ್ ನಾವು ಬಳಸಿಲ್ಲ. ಹಾಗಾಗಿ ನೀವು ಈ ಪೌಡರನ್ನು ಫ್ರಿಡ್ಜ್ನಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಒಳ್ಳೆಯದು. ಫ್ರೆಂಡ್ಸ್, ನಿಮಗೆ ನಮ್ಮ ABC ಮಾಲ್ಟನ್ನು ಆರ್ಡರ್ ಮಾಡಬೇಕು ಅನಿಸಿದ್ರೆ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ. ವಾಟ್ಸಪ್ ಮಾಡಿ ಆರ್ಡರನ್ನು ಪ್ಲೇಸ್ ಮಾಡ್ಕೊಳ್ಳಿ. ಮತ್ತೆ ಭೇಟಿಯಾಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಫ್ರೆಂಡ್ಸ್, ನಮಸ್ತೆ.